ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಬೇಕರಿ ಕಾಂಡಿಮೆಂಟ್ಸ್ ಮೇಲೆ ಪುಂಡರು ದಾಳಿ ಮಾಡ್ತಕ್ಕಂಥ ಘಟನೆಗಳು ಜಾಸ್ತಿ ಆಗಿದೆ. ಸಣ್ಣ ಸಣ್ಣ ಕಾರಣಕ್ಕೆ ಸಿಗರೇಟ್ ಕೊಡಲಿಲ್ಲ, ಸಾಲ ಕೊಡಲಿಲ್ಲ ಅಂತ ವಿಪರೀತ ಟಾರ್ಚರ್ ಆಗ್ತಾ ಇದೆ. ಸೊ ಪೊಲೀಸರು GBA ಅಧಿಕಾರಿಗಳಿಂದ ನಿರಂತರ ಕಿರುಕುಳ ಕೂಡ ಆಗ್ತಾ ಇದೆ. ಹಾಗಾಗಿ ಬೇಕರಿ ಪರಿಶೀಲನೆ ಹೆಸರಿನಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಆರೋಪ. ಬೇಕರಿ ಸಂಘದ ಮಾಲೀಕರು ಗೃಹ ಸಚಿವರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಬೆಂಗಳೂರಿನಲ್ಲಿ ಬೇಕರಿ ಮಾಲೀಕರಿಗೆ ಟಾರ್ಚರ್, ಎಲ್ಲ ರೀತಿಯಲ್ಲೂ ಟಾರ್ಚರ್, ಪೊಲೀಸರು ಟಾರ್ಚರ್ ಕೊಡ್ತಾ ಇದ್ದಾರೆ, GBA ಅಧಿಕಾರಿಗಳು ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ. ಯಾಕೆಂದರೆ ಈ ಕಾಂಡಿಮೆಂಟ್ಸ್ನಲ್ಲಿ ಬೆಳಗ್ಗೆ ಟೀ ಎಲ್ಲ ಮಾರಾಟ ಮಾಡ್ತಾರೆ, ನೀವು 5 ಗಂಟೆಗೆ ಓಪನ್ ಮಾಡಬಾರ್ದು ಅಂತ ಪೊಲೀಸರು, ಇಲ್ಲಾಂದರೆ ಕಿರಿಕ್ ಮಾಡೋದು, GBA ಅನ್ನೋರು ಬರೋದು, ಪರಿಶೀಲನೆ ಮಾಡ್ತೀವಿ ನೀವು ನೀಟ್ನೆಸ್ ಮೇಂಟೈನ್ ಮಾಡ್ತಿಲ್ಲ ಅನ್ನೋದು, ಹೀಗೆಲ್ಲ ಆಗಿರೋದ್ರಿಂದ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಸಲ್ಲಿಸ್ಕೊಂಡಿದ್ದಾರೆ ಬೇಕರಿ ಸಂಘದವರು. ದಯವಿಟ್ಟು ಇವರ ಟಾರ್ಚರ್ಗಳನ್ನು ಕಡಿಮೆ ಮಾಡಿ, ಪೊಲೀಸರ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ. GBA ಅಧಿಕಾರಿಗಳು ಮತ್ತು ಆಹಾರ ಇಲಾಖೆಯವರು ಕೂಡ ರೇಡ್ ಮಾಡ್ತಾರೆ. ನೀವು ಎಕ್ಸ್ಪೈರಿ ಡೇಟ್ ಆಗಿರೋ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದೀರಾ ಅಂತ, ಅಥವಾ ಬೇಕರಿನಲ್ಲಿ ನೀವು ನೀಟ್ನೆಸ್ ಮೇಂಟೈನ್ ಮಾಡ್ತಿಲ್ಲ ಅಂತ ಸುಮ್ಮನೆ ಕಾರಣಗಳನ್ನ ತರೋದು, ಕಾರಣಗಳ ಮುಖಾಂತರ ಅವ್ರಿಗೆ ಟಾರ್ಚರ್ ಕೊಡೋದು, ಇದೆಲ್ಲವೂ ಕೂಡ ಆಗಿದೆ. ಪರಿಶೀಲನೆ ಮಾಡ್ತೀವಿ ಅಂತ ಬಂದು ಪರಿಶೀಲನೆ ಹೆಸರಿನಲ್ಲಿ ಟಾರ್ಚರ್ ಕೊಡೋ ಘಟನೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಬೇಕರಿ ಸಂಘದ ಮಾಲೀಕರು, ಅಂದರೆ ಬೇಕರಿ ಮಾಲೀಕರ ಸಂಘ, ಆ ಬೇಕರಿ ಮಾಲೀಕರ ಸಂಘದವರು ಬಂದು ಗೃಹ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರು ಮನವಿಯನ್ನು ಆಲಿಸಿದ್ದಾರೆ. ಆಯ್ತಪ್ಪ, ಏನು ಕ್ರಮ ತಗೋಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟದ ವತಿಯಿಂದ ಈಗಾಗಲೇ ಎಲ್ಲ ಮಾಧ್ಯಮದವರು ಮತ್ತು ಎಲ್ಲ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಪ್ರಚಾರ ಆಗಿದೆ. ಸಾಮಾನ್ಯ ಜನರು ಬೆಂಗಳೂರಲ್ಲಿ ಬದುಕೋದು ಕಷ್ಟ ಆಗಿದೆ. ಸಣ್ಣ ಉದ್ಯಮದಾರರು ಇವತ್ತು ಅಂಗಡಿಗಳು 60 ರಿಂದ 70 ಸಾವಿರ ಬೇಕರಿ ಕಾಂಡಿಮೆಂಟ್ಸ್ ಬೀಡಿ ಅಂಗಡಿ ಇದೆ. ಸರ್ಕಾರಕ್ಕೆ ಒಂದು ಭಾಗದ ಆದಾಯ ಬರುತ್ತೆ ಅಂದರೆ ಈ ಸಣ್ಣ ಉದ್ಯಮದಾರರಿಂದ. ಇವತ್ತು ಅಂಥವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಅಧಿಕಾರಿಗಳು ಇದ್ದಾರೆ. ಆ ಉದ್ದೇಶದಿಂದ ಹೋಮ್ ಮಿನಿಸ್ಟ್ರಿಗೆ ಇವತ್ತೊಂದು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಹೋಮ್ ಮಿನಿಸ್ಟ್ರು ಕೂಡ ಸಾಧಾರಣ ಒಂದು 10 ನಿಮಿಷ ನಮಗೆ ಟೈಮ್ ಕಾಲಾವಕಾಶ ಕೊಟ್ಟರು. ನಾನು ಇದರ ವಿವರವನ್ನು ಪ್ರತಿಯೊಂದು ಕೂಡ ಸಾಮಾನ್ಯ ಜನರಿಗೆ ಏನೇನು ತೊಂದರೆ ಆಗ್ತಂದಾಗ, ಇವತ್ತು ತೊಂದರೆ ಆಗ್ತಾ ಇರೋದು ಅಧಿಕಾರಿಗಳಿಂದನೇ ತೊಂದರೆ ಆಗ್ತಾ ಇರೋದು, ಸಂಬಂಧಪಟ್ಟ ಅಧಿಕಾರಿಗಳಿಂದ ತೊಂದರೆ ಆಗ್ತದೆ. ಅಧಿಕಾರಿಗಳು ಅವರ